ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ವೈಷ್ಣವ ಏಕಾದಶಿ ವ್ರತ ಮಹಿಮೆ. ಒಮ್ಮೆ ಮಾಂಧಾತನೆಂಬ ಮಹಾರಾಜನು ಶ್ರೀ ವೈಷ್ಣವ ಏಕಾದಶಿ ವ್ರತವನ್ನು ಆಚರಿಸಿ ಚಕ್ರವರ್ತಿಯಾದನು. ಈ ವ್ರತ ಪುಣ್ಯವು ತುಂಬ ಮಹತ್ತರವಾದುದು. ಈ ವ್ರತದಲ್ಲಿ ಪ್ರಥಮ ನಿಯಮವೇನೆಂದರೆ, ಕೃಷ್ಣ ಶುದ್ಧ ಪಕ್ಷಗಳಲ್ಲಿ ಬರುವ 2 ಏಕಾದಶಿಗಳಲ್ಲಿಯೂ ಜೀವನ ಪರ್ಯಂತವೂ ಊಟವನ್ನು ಮಾಡದೇ ಇರುವುದು. ಕೌರವ ಸಾಮ್ರಾಜ್ಞಿಯಾದ ಗಾಂಧಾರಿ ದೇವಿಯು ದಶಮಿಯುಕ್ತ ಏಕಾದಶಿಯಂದು ಈ ವ್ರತವನ್ನು ಮಾಡಿದ್ದಳು. ಈ ದೋಷದಿಂದ ಆಕೆಯ ಪುತ್ರರು ಆಕೆಯ ಜೀವಿತ ಕಾಲದಲ್ಲಿಯೇ ನಾಶವಾದರು. ಆದ್ದರಿಂದ ದಶಮಿಯುಕ್ತವಾದ ಏಕಾದಶಿ ವ್ರತವನ್ನು ಆಚರಿಸಬಾರದು. ದ್ವಾದಶಿಯೊಂದಿಗೆ ಕೂಡಿದ ಏಕಾದಶಿಯ ದಿನದಂದು ಶ್ರೀಹರಿಯು ವ್ರತರ ಬಳಿಗೆ ಬಂದು ಇರುತ್ತಾನೆ. ದಶಮಿಯೊಂದಿಗೆ ಕೂಡಿದ ಏಕಾದಶಿಯಂದು ರಾಕ್ಷಸರು ಬಂದು ಇರುತ್ತಾರೆ. ತಿಥಿ ವಿಷಯದಲ್ಲಿ ಸಂದೇಹಗಳಿರುವವರು ದ್ವಾದಶಿಯಂದೂ ಸಹ ಉಪವಾಸವಿದ್ದು ತ್ರಯೋದಶಿಯಂದು ಪಾರಣೆ ಮಾಡುವುದು ಒಳ್ಳೆಯದು. ಒಂದು ದಿನದಲ್ಲಿ ಏಕಾದಶಿಯ ಏಕಕಳ ಮಾತ್ರವೇ ಇದ್ದರೆ ದ್ವಾದಶಿಯಂತೆ ವ್ರತವನ್ನು ಮಾಡಬೇಕು. ಒಂದೇ ದಿನದಲ್ಲಿ ದಶಮಿ, ಏಕಾದಶಿ, ತ್ರಯೋದಶಿಗಳು ಬಂದರೆ ಆ ದಿನದಂದು ತಪ್ಪದೇ ವ್ರತವನ್ನು ಮಾಡಬೇಕು. ಅದು ಪರಮ ಮಂಗಳಕರವಾದ ದಿನ, ಸರ್ವ ಪಾಪ ವಿನಾಶಕರವಾದ ದಿನ. ರಾತ್ರಿ ಜಾಗರಣೆ, ಪುರಾಣ ಶ್ರವಣ, ಗದಾಧರ ವಿಷ್ಣುದೇವನ ಪೂಜೆ, ಈ ಮೂರನ್ನು ಕೃಷ್ಣ ಶುದ್ಧ ಏಕಾದಶಿಗಳಲ್ಲಿ ಉಪವಾಸದಿಂದ ಜೀವನ ಪರ್ಯಂತವೂ ಮಾಡಿದ ರುಕ್ಮಾಂಗದ ಮಹಾರಾಜನಿಗೆ ಮೋಕ್ಷವು ಲಭಿಸಿತು. ಆದ್ದರಿಂದ ಈ ವ್ರತವನ್ನು ಯಾರು ಮಾಡಿದರೂ ಸುಖ ಜೀವನವೂ ಮೋಕ್ಷ ಪ್ರಾಪ್ತಿಯುಂಟಾಗುತ್ತದೆ.